ನಮ್ಮಿಬ್ರು ಮದ್ವೆನ ಬರೀ ತಾತ ಮಾತ್ರ ಅಲ್ಲ, ಚಿಕ್ಕಿನೂ ಸಿಕ್ಕಾಬಟ್ಟೆ ಮನ್ಸು ಕಚ್ಕೊಂಡ್ಬಿಟ್ಟಿದ್ದಾರೆ. ವಾರಸ್ತಾರ ಬರ್ತಾನೆ ಅದು ಇದು ಅಂತ ಓವರಾಗಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಹೇಗೆ ಅರ್ಥ ಮಾಡಿಸೋದು ಇವ್ರಿಗೆ? ಸೀತಾ ಯಾಕೆ ಆನ್ಲೈನಲ್ಲಿ ದುಡ್ಡು ಕಳಿಸಿದ್ದಾರೆ? ಹಲೋ, ಹೇಳಿ ರಾಮ್. ಸೀತಾ, ನೀವೇನಾದ್ರು ನನಗೆ ಆನ್ಲೈನಲ್ಲಿ ಮನಿ ಟ್ರಾನ್ಸ್ಫರ್ ಮಾಡಿದ್ರಾ? ಅದು ರೆಗ್ಯುಲರ್ ಬಾಡ್ಗೆ ನಾನು ಆಟೋ ಕ್ರೆಡಿಟ್ ಮಾಡಿಸಿದ್ದೆ, ರಿಸೀವ್ ಆಗಿದೆಯಾ? ಅಯ್ಯೋ ಕ್ರೇಜಿ ವಾಟ್? ಅಲ್ಲ, ನೀವು ಯಾಕೆ ಮನೆ ಬಾಡಿಗೆ ಕಟ್ಟಬೇಕು? ಅದು ನಿಮ್ಮ ಮನೆ ಸೀತಾ. ಆದರೆ ಓನರ್ ನೀವಲ್ವಾ ರಾಮ್? ದುಡ್ಡು ಕೊಟ್ಟು ಈ ಮನೇನ ತೊಗೊಂಡಿದ್ದೀರಾ. ನನಗೆ ಹಾಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ಸೀತಾ, ನಮ್ಮಿಬ್ರು ಮಧ್ಯೆ ಈ ಟ್ರಾನ್ಸಾಕ್ಷನ್ಸ್ ಎಲ್ಲ ಬೇಕಾ ಹೇಳಿ? ಅಥವಾ ಬೇಕು ಅಂತ ನನ್ನನ್ನು ಮತ್ತೆ ದೂರ ಇಡ್ತಾ ಇದ್ದೀರಾ ಏನು? ರಾಮ್, ಪ್ರೀತಿ ಮತ್ತು ವ್ಯವಹಾರನ ಮಿಕ್ಸ್ ಮಾಡಬೇಡಿ ಪ್ಲೀಸ್. ಓ ಗಾಡ್ ಸೀತಾ, ನಿಮ್ಮನ್ನಂತೂ ಬದಲಾಯಿಸೋಕ್ಕಾಗಲ್ಲ ಬಿಡಿ. ನಾನು ನಿಮಗೆ ಅವತ್ತೇ ಹೇಳಿದ್ದೀರಿ ಬಾಡಿಗೆ ಕೊಡದೆ ನಾನು ಈ ಮನೇಲಿ ಇರಲ್ಲ ಅಂತ. ಸರಿ, ಅದೆಲ್ಲ ಬಿಡಿ. ನೆನ್ನೆ ನಿಮ್ಗೆ ನಿದ್ದೆ ಬಂತಾ? ಯಾಕೆ ಆ ಥರ ಕೇಳ್ತಿದ್ದೀರಾ? ಏನಿಲ್ಲ, ನೀವು ಡಿಸ್ಟರ್ಬ್ ಆದರೆ ನಾನು ಡಿಸ್ಟರ್ಬ್ ಆಗ್ತೀನಿ, ನೀವು ಚೆನ್ನಾಗಿದ್ರೆ ನಾನು ಧೈರ್ಯವಾಗಿರ್ತೀನಿ, ಅದಕ್ಕೆ ಕೇಳಿದೆ. ತಾತ ಹಾಕಿರೋ ಕಂಡೀಷನ್ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಡೆಸಿಷನ್ ಮೇಲೆ ಮದುವೆ ನಿಂತಿದೆ ಅಂತ ಹೇಳಿದ್ದಾರೆ ತಾತ. ನನ್ನ ಮನಸ್ಸಲ್ಲಿ ಅದೇ ಕೋರಿತಿದ್ದಾರಾ. ಈ ಕಡೆ ಕಂಡೀಷನ್ಗೆ ನನಗೆ ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ. ಒಪ್ಕೊಳ್ದೇ ಇದ್ರೆ ಮದುವೆ ಬೇಡ ಅನ್ನೋ ಥರ ಅರ್ಥ ಬರುತ್ತೆ. ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಿಲ್ಲ. ನೀವೇನು ಹೇಳಕ್ ಹೋಗ್ಬೇಡಿ. ಏನು ಹೇಳೋದು ಬೇಡ ಅಂದರೆ ಅದು ಹೇಗಾಗುತ್ತೆ ರಾಮ್? ಲೆಟ್ ಮೀ ಹ್ಯಾಂಡಲ್ ಇಟ್ ಸೀತಾ. ನಾನು ನಿಮ್ಮನ್ನು ಅರ್ಥ ಮಾಡ್ಕೋತೀನಿ, ತಾತನೂ ಅರ್ಥ ಮಾಡ್ಕೋತೀನಿ. ನಿಮ್ಮ ತಲೆ ಮೇಲಿರೋ ಭಾರನ ನಾನು ಹೊತ್ಕೋತೀನಿ. ಡೋಂಟ್ ವರಿ, ಓಕೆ? ಒಂದಂತೂ ನಿಜ, ಸಿಹಿ ನನ್ನ ಮಕ್ಳು, ನನಗೆ ನೀವಿಬ್ರು ಬೇಕು ಸೀತಾ. ಹಂಗೆ ನಿಮಗೂ ನಾನು ಬೇಕು ತಾನೆ? ಹೇಳಿ ಸೀತಾ, ನಾನು ನಿಮಗೆ ಬೇಡವಾ? ಅರ್ಥ ಆಯ್ತು ಬಿಡಿ. ಐ ಲೈಕ್ ಯು ಸೈಲೆನ್ಸ್. ನನಗೆ ಕೇಳಬೇಕಾಗಿರೋ ಉತ್ತರ ನೀವು ಹೇಳಬೇಕು ಅಂದಾಗಲೇ ಯಾವಾಗಲೂ ಸೈಲೆಂಟ್ ಆಗೋದು. ನಿಮ್ಮ ಉತ್ತರ ಸಿಕ್ತು, ಸರಿಯಾಗ ಆಫೀಸಲ್ಲಿ ಸಿಗೋಣ. ಬಾಯ್. ಹಲೋ, ನಾನಿಲ್ಲ ಅಂತ ನೀನು ನಿನ್ನ ಗಂಡ ಆರಾಮಾಗಿದ್ದೀರಾ? ಸರಿಯಾಗಿ ಕೇಳಿಸ್ಕೊ, ನಾನು ಎಲ್ಲೂ ಹೋಗಿಲ್ಲ. ನಿಮ್ಮಿಬ್ಬರ ಮೇಲೆ ನನ್ನ ಕಣ್ಣು ಇದ್ದೇ ಇರುತ್ತೆ. ನೀವು ಆರಾಮಾಗಿರೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಅದು ಸರಿ, ಸೀತಾ ಗಂಡ ಎಲ್ಲಿದ್ದಾನೆ? ಏನು ಗಂಡನ? ನೋಡೋ, ಅವನ ಗಂಡ ಎಲ್ಲಿದ್ದಾನೆ ಅನ್ನೋ ಡೀಟೇಲ್ಸು ನನಗೆ ಕೊಡು, ಅರ್ಥ ಆಯ್ತಾ? ಆಯ್ತು, ಕೊಡೋಣ. ಅದಕ್ಕೇನು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಫೋನ್ ಮಾಡು. ದೇಸಾಯಿ ಗ್ರೂಪ್ ಅಂತಿದೆಯಲ್ಲ, ಅದೇ ಅಡ್ರೆಸ್ ಕೊಡ್ತೀನಿ. ನೀನು ಅಲ್ಲಿಗೆ ಹೋಗಿ ಸೀತಾ ಗಂಡನ ನೋಡ್ಕೊಂಡು ಕಾಫಿ ಕುಡ್ಕೊಂಡು ಬಾ, ಆಯ್ತಾ? ಏಯ್, ಆ ಸೀತಾಗೆ ರಾಮ ಗಂಡ ಆಗೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಹ, ಏನ್ ಮಾಡ್ತೀಯಾ? ನಿನ್ನಂತವನ್ನ ಕಟ್ಕೊಳಕ್ಕೆ ನಮ್ ಸೀತಂಗೇನು ತಲೆ ಕೆಟ್ಟಿಲ್ಲ. ಇಡಯ್ಯ ಫೋನು. ಇವನ್ ಸಹಿಸ್ಕೊಂಡಿದ್ದಕ್ಕೆ ಅತಿಯಾಗಿ ಆಡ್ತಿದ್ದಾನೆ. ಇಷ್ಟು ಧೈರ್ಯ ಮೊದಲೇ ಇದ್ದಿದ್ರೆ 10 kg ಅಕ್ಕಿ, ಹಾಲು, ಹಣ್ಣು ಎಲ್ಲಾದ್ರ ದುಡ್ಡು ಉಳಿತಿತ್ತು. ಏನಂತೆ ಅವನು? ಸೀತಾ ಗಂಡ ಎಲ್ಲಿದ್ದಾನೆ ಅಂತ ಅವನಿಗೆ ಡೀಟೇಲ್ಸ್ ಕೊಡ್ಬೇಕಂತೆ. ಇವನು ಏನೋ ಕಿತಾಪತಿ ಮಾಡಕ್ ಹೊರಟಿದ್ದಾನೆ. ಇರಿ, ಆ ರಾಮ್ಗೆ ಈಗಲೇ ಇವ್ನ ನಂಬರ್ ಕಳಿಸ್ಬಿಡ್ತೀನಿ. ಸೀತಾ ಗಂಡ ಎಲ್ಲಿದ್ದಾನಂತೆ ನಮಗೆ ಗೊತ್ತಿಲ್ಲ, ಇವನಿಗೇನು ಡೀಟೇಲ್ಸ್ ಕೊಡೋದು? ಅಲ್ವೇ, ಸೀತನ್ ಗಂಡನ ಬಗ್ಗೆ ಕೇಳ್ತಾ ಇದ್ದಾನೆ ಅಂದರೆ
ಇವನು ಏನೋ ಪಿತೂರಿ ನಡ್ಸೋಕ್ಕೆ ರೆಡಿ ಆಗ್ತಿದ್ದಾನೆ ಅಂತ ಅರ್ಥ. ಅಲ್ಲ ರೀ, ನೀವ್ ಯಾಕೆ ಒಂದ್ ಮಾತು ಸೀತನ ಹತ್ರ ಮಾತಾಡಬಾರ್ದು? ನಾಳೆ ರಾಮಣ್ಣನಲ್ಲೂ ಈ ಪ್ರಶ್ನೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಅವಾಗೇನು ಉತ್ತರ ಕೊಡೋದು? ನಾನು ಸೀತನ ಹತ್ರ ಹೋಗಿ ಈ ವಿಷಯ ಕೇಳೋದ? ಈಗಾಗಲೇ ಕೇಳಿಲ್ವಾ? ಏನಂದವಳು ಅದಕ್ಕೆ? ಇದು ನನ್ನ ವೈಯಕ್ತಿಕ, ನೀವು ನನ್ನ ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡೋ ಹಾಗಿಲ್ಲ, ಸುಮ್ನಿರಿ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿರ್ಲಿಲ್ವಾ? ಅಯ್ಯ, ಇಷ್ಟ ದಿನ ವೈಯಕ್ತಿಕ ಹಾಗೇ ಇತ್ತು. ಆದ್ರೆ ಈಗ ಮದ್ವೆ ಆಗ್ತಿದ್ದಾಳೆ, ಹೊಸ ಜನ, ಹೊಸ ಮನೆ, ಅಲ್ಲಿ ಹಳೆ ಹುಣ್ಣನ್ನ ಕೆದ್ಕೋರಿರಲ್ಲ ಅಂತ ಏನ್ ಗ್ಯಾರಂಟಿ? ಆಗೇನ್ ಕತೆ? ಆ ಪ್ರತಾಪಿ ಈಗ ಏನ್ ಅವಾಂತರ ಮಾಡಕ್ ಹೊರಟಿದಾನೋ ಏನೋ. ನಿನ್ನ ಹತ್ರ ಹೇಳಿದ್ರೆ ಆಗಲ್ಲ, ನಾನೇ ಹೋಗಿ ಸೀತನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅದೇ ಸರಿ. ಇವತ್ತು ಸಂಜೆ ಅಷ್ಟರಲ್ಲಿ ಮನೆ ಎಲ್ಲ ಕ್ಲೀನ್ ಆಗಿರ್ಬೇಕು. ನಾಳೆ ಫಂಕ್ಷನ್ ಇಟ್ಕೊಂಡು ಹುಡುಕಾಟ ಆಡ್ತಿದ್ದೀರಾ? ನನ್ ಕಣ್ಣಿಗೆ ಕಾಣೋ ಧೂಳು ನಿಮ್ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಲ್ಲಿ ನೋಡಿ, ಮಾವಯ್ಯನ್ ರೂಮ್ ಎಲ್ಲ ಕ್ಲೀನ್ ಆಗ್ಬೇಕು. ಯಾರಿಗಿದು? ಮಾವಯ್ಯಂಗೆ ಅಕ್ಕ. ನಾನೇ ಕೊಡ್ತೀನಿ. ಅಕ್ಕ ನಿಮ್ಗೆ? ಸೋ ಸ್ವೀಟ್ ಭಾರ್ಗವ್, ಟೀ ನನಗ. ಟಾಸ್ ಆಯ್ತಾ? ಹೌ ಆರ್ ಯು ಟುಡೇ? ಏನ? ಅಲ್ಲ, ಎಲ್ಲ ಆರಾಮ್ ತಾನೆ ಭಾರ್ಗವ್? ನನಗೇನಾಗಿದೆ? ಯಾಕೆ ಹಂಗೆ ಕೇಳ್ತಿದ್ಯಾ? ಹಂಗೆ ಕೇಳ್ಬಿಟ್ನ? ಏನಿಲ್ಲ ಭಾರ್ಗವ್, ಯು ಆರ್ ಆಲ್ ರೈಟ್. ಕ್ಯಾರಿ ಆನ್. ಏನು ನಿಜವಾಗ್ಲೂ ನಾಟಕ ಮಾಡ್ತಾಳೋ ಅಥವಾ ಇರೋದೇ ಹೀಗೋ ಅರ್ಥನೇ ಆಗಲ್ವಲ್ಲ. ಸಾಧನ, ಟೀ ರೆಡಿನಾ? ನಮ್ಮ ವಾಣಿ ಎತ್ತಿಗೆ ನೀನು ಕನ್ಸಲ್ಲಿ ಬಂದಿದ್ರ? ಇದು ನಂಬೋಂತ ಮಾತಾ ಇದು? ಆದರೆ ಒಂದಂತೂ ನಿಜ, ನೀನು ಆಡಿದ್ದು ಡ್ರಾಮನೇ ಆದರೂ ನಿನ್ನ ಮುಖದಲ್ಲಿದ್ದ ಭಯ ಮಾತ್ರ ತುಂಬ ನ್ಯಾಚುರಲ್ ಆಗಿತ್ತು. ಯಾಕೆ ಅಷ್ಟೊಂದು ಭಯ ಭಾರ್ಗವಿ? ಅಲ್ಲ, ನಿನ್ನ ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಮುಗಿಸ್ಬಿಡೋದು ಹೆಂಗಿರೋದು ನಿಂಗೆ ಅಭ್ಯಾಸ ಅಲ್ವಾ? ಅದಕ್ಕೆ ಅಣ್ಣ ಅದ್ಗೇನು ನೀನು ಅಕ್ಕ, ಕರ್ಕೊಂಡು ಹೋಗಿ ನಿನ್ ಗಂಡನ. ತಲೆ ಮೇಲೆ ತಣ್ಣೀರ್ ಸುರಿ, ಕುಡ್ದಿರೋದು ಇಳಿಯತ್ತೆ. ಅಸಹ್ಯ. ಇಳಿಯುತ್ತೆ ಕಣೆ, ಗ್ಯಾರಂಟಿ ಇಳಿಯುತ್ತೆ. ನೀನು ತಲೆಗೆ ಹತ್ತಿರ ಅಮಲು ಖಂಡಿತ ಇಳಿಯುತ್ತೆ. ರೀ, ಬೆಳಗ್ಗೆ ಯಾಕೆ ಕುಡ್ದು ರಂಪ ಮಾಡ್ತಿದ್ದೀರಾ? ಯಾಕೆ ನನ್ನ ಹೊಟ್ಟೆ ಉರಿಸ್ತಿದ್ದೀರಾ? ಅಲ್ಲ, ಸಣ್ಣ ಲೊಟ್ಟೆ ಉರಿತಾ ಇದೆಯಾ? ನನಗೆ ಲೊಟ್ಟೆ ಮನ್ಸು ಎಲ್ಲ ಉರಿತಾ ಇದೆ ಅಲ್ಲಿ. ಅದಕ್ಕೇನಿಲ್ವಾ? ನಾಳೆ ಅಣ್ಣ ಅದಕ್ಕೆ ಹೋಗಿದ್ದಿನ ಕಡೆ. ಓ, ಯಾವುದೋ ಗಾಡಿ ಬಂತಲ್ಲಪ್ಪ. ಮತ್ತೆ ಈ ಭಾರ್ಗವಿ ಯಾರನ್ನ ಕಳ್ಸಿದ್ಲೋ ಏನೋ. ಓದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷರಿ ಅಂತ ವಾಪಸ್ ಬಂದಂಗೆ ಆಯ್ತಲ್ಲಪ್ಪ. ನಾನೇನಾದ್ರು ಅಶೋಕ್ ಸರ್ ಮೀಟ್ ಮಾಡಿದ್ದು ಇವ್ರಿಗೆ ಗೊತ್ತಾಗೋಯ್ತಾ? ಯಾರಪ್ಪ ಬಂದರು? ರುದ್ರಪ್ರತಾಪ, ನನ್ನ ಮೇಲೆ ಅನುಮಾನ ಬಂದೆ ಭಾರ್ಗವಿ ಇವನನ್ನು ನನ್ನ ಹಿಂದೆ ಬಿಟ್ಟಿದ್ದಾರೆ ಅನ್ಸುತ್ತೆ. ದೇವ್ರೆ, ಅದೇನು ಕಾದಿದೆಯೋ? ಓ, ಈ ಡಮ್ಮಿ ಪೀಸ್ ಇರೋ ಕಡೆ ನನಗೆ ವ್ಯವಸ್ಥೆ ಮಾಡಿದಾಳ ಆ ಭಾರ್ಗವಿ. ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅವಳಿಗೆ. ಈ ಶ್ರೀಮಂತರ ಬುದ್ಧಿನೇ ಇಷ್ಟು ದೊಡ್ಡದಾಗಿ ಎಲ್ಲ ಉಳಿಸ್ಕೊಳ್ಳೋ ಅರೇಂಜ್ಮೆಂಟ್ ಮಾಡ್ತಾಳೆ ಅಂದರೆ ಇವನ ಜೊತೆ ಇರಿಸ್ತಾ ಇದ್ದಾಳ. ಇರಲಿ,
ಮುಳುಗ್ತಾ ಇರೋನ್ಗೆ ಹುಲ್ಲು ಕಡ್ಡಿನೇ ಆಸರೆ. ವೆಲ್ಕಮ್. ತಾತ, ನಿನ್ನೆ ಆ ಮಗು ಆ ಥರ ಮಾತಾಡಿದ್ದಕ್ಕೆ ನಿಮ್ಮ ಮನ್ಸಿಗೆ ಏನಾದ್ರು ಬೇಜಾರಾಯ್ತು ತಾತ? ಇಲ್ಲಪ್ಪ, ಆದರೆ ನನ್ನ ಅಮ್ಮನಿಗೆ ನೋವಾದಾಗ ಹೇಗೆ ಕೋಪ ಮಾಡಿಕೊಂಡು ಫೋನ್ ಮಾಡಿಬಿಟ್ಲು ನೋಡು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ದಬಾಯಿಸ್ಬಿಟ್ಲು ನನಗೆ ನಿಂಗೆ. ಯಾವುದೇ ಮಗು ಅಮ್ಮ ಸಂಕಟ ಪಡೋದನ್ನು ಸಹಿಸೋದಿಲ್ಲ, ಹಾಗೆ ಸಂಕಟಕ್ಕೆ ಕಾರಣರಾದವ್ರನ್ನು ಕ್ಷಮಿಸೋದಿಲ್ಲ. ಮಾವಯ್ಯ, ಅಪ್ಪು ನೀನು ಇಲ್ಲೇ ಇದೆಯೇನೋ? ತಗೊಳ್ಳಿ ಟೀ. ಮರದ ಸಕ್ಕರೆ ಹಾಕಿಲ್ಲ ತಾನೆ. ನೀನ್ ಇಲ್ಲೇ ಇರೋದು ಗೊತ್ತಿದ್ರೆ ನಿನ್ಗೂ ಟೀ ತರ್ತಿದ್ದೆ. ಇರು. ಸಿದ್ದಯ್ಯ, ಚಿಕ್ಕಿ, ಇಟ್ಸ್ ಓಕೆ. ನಾನು ಬೆಳಿಗ್ಗೆನೆ ಕಾಫಿ ಕುಡ್ದಾಯ್ತು. ಹೌ ಆರ್ ಯು ಫೀಲಿಂಗ್ ಚಿಕ್ಕಿ? ಯಾಕೆಲ್ರೂ ನನ್ನನ್ನು ಹೀಗೆ ಕೇಳ್ತಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ಮೊದಲು ನೀನು ಮದುವೆ ಆಗಬೇಕು, ಅದು ಒಂದೇ ನನ್ನ ತಲೆಯಲ್ಲಿರೋದು. ಮಾವಯ್ಯ, ನಾವು ಯಾವಾಗ ಸೀತನ ಮನೆಗೆ ಹೋಗ್ತಿದ್ದೀವಿ? ಇದ್ರ ಬಗ್ಗೆ ಫಸ್ಟು ಸೀತಾ ಮಾತಾಡ್ಬೇಕಲ್ಲ ಭಾರ್ಗವಿ. ಅಪ್ಪು, ನೀನ್ ಬರೀ ಹರಟೆ ಹೊಡ್ಕೊಂಡು ಕೂತಿರು. ನೀನ್ ತಾತನ ಹತ್ರ ಹೇಳ್ಬೇಕು ತಾನೆ, ತಾತ ಬನ್ನಿ ಸೀತನ ಮನೆಗೆ ಹೋಗೋಣ, ಹೆಣ್ಣು ಕೇಳೋಣ, ಮದುವೆ ದಿನ ಫಿಕ್ಸ್ ಮಾಡೋಣ ಅಂತ ಹೇಳ್ಬೇಕು ತಾನೆ. ಅಂದ್ರೆ ಈ ಮದುವೆಗೆ ಸೀತಾ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತನಾ? ಇದೇನ್ ಮಾವಯ್ಯ ಹೀಗೆ ಕೇಳ್ತಿದ್ದೀರಾ? ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ, ಇದ್ರಲ್ಲಿ ಬೇರೆ ಏನ್ ಬೇಕಾಗಿದೆ? ಮದ್ವೆ ಮಾಡಿ ನೋಡಿ, 2 ವರ್ಷದೊಳಗಡೆ ನಿಮಗೆ ಮೊಮ್ಮಗು ಕೊಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ಸೀತಾ ಒಪ್ಪಿಗೆ ಇದೆ ಅಂದಮೇಲೆ ನಂದೇನು ಅಭ್ಯಂತರ ಇಲ್ಲ ಅಲ್ವೇನೋ ರಾಮು? ಆದ್ರೆ ವಿಷಯ ಇವಾಗ ಅದಲ್ಲ ಮಾವಯ್ಯ, ನಾನು ಬೇರೆ ಏನೋ ಮಾತಾಡೋದಕ್ಕೆ ಬಂದೆ. ಏನಮ್ಮ? ನಾಳೆ ವಾಣಿ ಅಕ್ಕನೂ ಇಂದ್ರಾ ಮಾವ ಹೋಗಿದ್ದ ದಿನ. ಇಷ್ಟು ದಿನ ಅವ್ರ ಹೆಸರಲ್ಲಿ ನಾನು ಅನ್ನದಾನ ಮಾಡಿಸ್ತಾ ಇದ್ದೆ ಮಾವಯ್ಯ. ಆದ್ರೆ ಈ ವರ್ಷ ಅಪ್ಪು ಇಲ್ಲೇ ಇದ್ದಾನೆ, ಮದುವೆ ಬೇರೆ ಆಗ್ತಿದ್ದಾನೆ, ಇದನ್ನ ಅವನ ಕೈಯಲ್ಲೇ ಮಾಡ್ಸೋಣ ಅಲ್ವಾ? ಮನೇಲಿ ಒಂದು ಹೋಮ ಮಾಡ್ಸೋಣ ಮಾವಯ್ಯ. ಇವನ್ ಮದುವೆ ಡಿಲೇ ಆಗ್ತಾ ಇರೋದು ಬೇಗ ಆಗಬಹುದು. ಅದು ಅಲ್ಲದೆ ವಾಣಿ ಅಕ್ಕನಿಗೆ ಈ ಥರ ಪೂಜೆ ಪುನಸ್ಕಾರ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮಾವಯ್ಯ? ಚಿಕ್ಕಿ, ಯಾಕೆ ಎಲ್ಲ ಹೊರೆ ನೀವೇ ಹೊರಬೇಕು? ಪೂಜೆ ತಾನೇ, ಮನೇಲೆ ಮಾಡ್ಸೋಣ. ಹೌದಮ್ಮ, ಮನೇಲೆ ಹೋಮ ಮಾಡಿಸೋಣ. ಯಾಕೆಂದ್ರೆ ರಾಮನ ಮದುವೆಗೆ ದೇವ್ರ ಕೃಪೆ ಜೊತೆಗೆ ತಂದೆ ತಾಯಿದರ ಆಶೀರ್ವಾದನೂ ಸಿಗುತ್ತೆ. ಪುರೋಹಿತರ ಹತ್ರ ಮಾತಾಡಿ ಯಾರನ್ನು ಕರಿಬೇಕು ಎಲ್ಲರನ್ನ. ಸರಿ ಮಾವಯ್ಯ. ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ತಾತನ ಹತ್ರ ನೀವು ಹಾಗೆಲ್ಲ ಹೇಳ್ಬಾರ್ದಾಗಿತ್ತು. ಯಾವ್ದ್ರ ಬಗ್ಗೆ? ಅದೇ ಮದುವೆ ಆದ್ಮೇಲೆ ಮಗು ಮೊಮ್ಮಗು ಅಂತಲ್ಲ. ಅಪ್ಪು, ಟೈಮು ಎಲ್ಲಾನು ಸರಿ ಮಾಡುತ್ತೆ ಕಣೋ. ನನಗ್ ಕಾನ್ಫಿಡೆನ್ಸ್ ಇಲ್ಲ ಅಂದಿದ್ರೆ ನಾನ್ ತಾತನ ಹತ್ರ ಹಾಗೆ ಮಾತಾಡ್ತೀನ. ಆದ್ರೂ ಚಿಕ್ಕಿ, ನೀವು ಸೀತಾ ವಿಷಯದಲ್ಲಿ ಆ ಥರ ಎಲ್ಲ ಪ್ರಾಮಿಸ್ ಮಾಡಬಾರ್ದಾಗಿತ್ತು. ಐ ಡೋಂಟ್ ಥಿಂಕ್ ಸೊ ಶಿ ಇಸ್ ಓಕೆ ವಿತ್ ಇಟ್. ಹುಚ್ಚುಚ್ಚಾಗಿ ಆಡ್ಬೇಡ ಅಪ್ಪು. ನೀನ್ ಅನ್ಕೊಂಡ್ ಹಾಗೆ ಎಲ್ಲ ಇರಲ್ಲ. ಮದ್ವೆ ಆದ್ಮೇಲೆ ಚೇಂಜಸ್ ಆಗೇ ಆಗುತ್ತೆ. ನಾವು ಬೇಡ ಅಂತಂದ್ರೂ ಆಗ್ಬೇಕಾಗಿರೋದು ಹಾಗೇ ಆಗುತ್ತೆ.
ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಅಪ್ಪು. ಮದುವೆ ಆದ್ಮೇಲೆ ಮಕ್ಕಳು ಬಯಸೋದು ಸಹಜ, ಆದ್ರೆ ಅದು ನಮ್ಮ ಕೈಯಲ್ಲಿ ಇಲ್ವಲ್ಲ, ಅದು ದೇವ್ರಿಚ್ಛೆ. ಈಗ ತಾತನ ಹತ್ರ ನೀನು ಹೂ ಅಂತಂದ್ರೆ ನೀನು ಗಂಟೆ ಏನೋ ಕರ್ಗೋಗೋದು, ಅವರು ಖುಷಿ ಪಡ್ತಾರೆ, ಸಮಾಧಾನವಾಗಿರ್ತಾರೆ. ನಮ್ಗೆ ಇವಾಗ ಮುಖ್ಯ ಏನು ಹೇಳು, ನಿನ್ನ ಸೀತಾ ಮದುವೆ ಅಲ್ವಾ? ಅದ್ ನಿಜಾನೇ ಅಲ್ವಾ ಚಿಕ್ಕಿ? ಆದ್ರೆ ನೀನ್ ಏನೇನೋ ಮಾತಾಡ್ಬೇಡ ಅಪ್ಪು. ಇಲ್ಲಿ ನೋಡು, ನಾಳೆ ನೀನು ಸೀತನ್ ಕಡೆಯವ್ರನ್ನ ಕರೆಸ್ತಾ ಇದೀಯ. ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ನಾವೇ ಅವ್ರ ಮನೆಗೆ ಹೋಗಿ ಹೆಣ್ ಕೇಳೋ ಶಾಸ್ತ್ರದಿಂದ ಶುರು ಮಾಡ್ಬೇಕಾಗಿತ್ತು. ಆದ್ರೆ ಈಗ್ಲೂ ಏನು ಕಾಲ ಮಿಂಚಿಲ್ಲ. ಈ ಒಳ್ಳೆ ಕಾರ್ಯದಿಂದ ನಾವು ಶುರು ಮಾಡೋಣ. ಓಕೆ ಓಕೆ ಚಿಕ್ಕಿ, ಥ್ಯಾಂಕ್ ಯು ಸೋ ಮಚ್, ಯು ಆರ್ ದ ಬೆಸ್ಟ್. ಸೀತಾ ನಿನಗೆ ಸಿಕ್ಬಿಟ್ಲು ಅಂತ ಸಂಭ್ರಮ ಪಡ್ತಿದ್ಯಾ ರಾಮ? ನಮ್ಮದು ಅನ್ನೋದು ಕೈ ತಪ್ಪು ಹೋದಾಗ ಆಗೋ ನೋವನ್ನ ನಾನು ಅನುಭವಿಸಿದ್ದೀನಿ, ನಿನ್ನಮ್ಮನಿಂದ ನೀನು ಅನುಭವಿಸ್ತೀಯ. ನಾಳೆ ನಾನು ಅನ್ಕೊಂಡ ಹಾಗೆ ಎಲ್ಲ ನಡಿಬೇಕು. ಸೀತಾ, ನಿಮ್ಮ ಅಣ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆ ರುದ್ರ ಪ್ರತಾಪು ನಿನ್ ಗಂಡನ ಡೀಟೇಲ್ಸ್ ಕೊಡು ಅಂತ ಕೇಳ್ತಿದ್ದ. ಆಣೆ ಎಲ್ಲ ಯಾಕದ್ಕೆ? ನಾನು ನಿಮ್ಮನ್ನ ನಂಬ್ತೀನಿ. ಹೆದರ್ಸೋದು ಬಿಟ್ಟು ಅವ್ನಿಗೆ ಇನ್ನೇನು ಮಾಡೋಕ್ಕಾಗಲ್ಲ. ನನಗೆ ಈಗ ಅರ್ಥ ಆಗ್ತಿದೆ ಅದಕ್ಕೆ. ಯಾವುದ್ಯಾವುದೋ ನಂಬರಿಂದ ಮೆಸೇಜ್ ಮಾಡಿ ಹಳೆ ವಿಷಯನೆಲ್ಲ ಕೆದಕ್ತಿದ್ದಿದ್ದು ಇವನೇ ಅನಿಸುತ್ತೆ. ನಾನು ಇದಕ್ಕೆಲ್ಲ ಕೇರ್ ಮಾಡಲ್ಲ. ಅವ್ನು ಏನು ಬೇಕಿದ್ರೂ ಮಾಡ್ಕೊಳ್ಳಿ. ಅಯ್ಯ, ಅವ್ನು ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡಕ್ಕಾಗತ್ತಾ? ಅವ್ನು ಎಷ್ಟು ಡೇಂಜರಸ್ಸು. ಅವನು ನೀನ್ ಅನ್ಕೊಂಡಂಗಲ್ಲ, ರಾಕ್ಷಸ. ಓ ಏನಿಸಿ, ಬೇಸಿಗೆ ರಜೆ ಜೋರಾ? ಇದೇನು ಹೊಸ ಬೊಂಬೆ? ಸೀತಾ, ನಿಂದು ರಾಮ್ದು ಕತೆ ಎಲ್ಲಿಗೆ ಬಂತು? ನೀನಂತೂ ನಮಗ್ ಒಂದು ಫೋನು ಮಾಡಲ್ಲ, ಏನ್ ಹೇಳೋದು ಇಲ್ಲ. ನಾವೇನ್ ನಿನಗ್ ಬೇಡವಾ? ಈಗ ಬೇಡ ಅಂದ್ರು ನಾಳೆ ಮದ್ವೆ ಟೈಮಲ್ಲಿ ನಾವೇ ನಿನಗ್ ಬೇಕಾಗ್ತೀವಿ. ನಮ್ಮೋರು ಅಂತ ನಮ್ಮನ್ ಬಿಟ್ರೆ ಇನ್ಯಾರ ಗತಿ? ಅದಕ್ಕೆ ಒಂದು ನಿಮಿಷ. ಸೀತಾಮ್ಮನ್ಗೆ ನಾನಿದ್ದೀನಿ, ನಾನು ಅವಳು ಮದುವೆ ಆಡಿಸ್ತೀನಿ. ಮೊದ್ಲು ನೆಟ್ಟಿಗೆ ಸ್ನಾನ ಮಾಡೋದ್ ಕಲಿ, ಮದ್ವೆ ಮಾಡಿಸ್ತಾಳಂತೆ. ಸೀತಾ, ನಾನು ನಿಮ್ಗೆ ಹೇಳಿರ್ಲಿಲ್ವಾ, ಕೆಲವೊಂದ್ಸಲ ನಾವು ಏನೂ ಮಾತಾಡದೆ ಸೈಲೆಂಟ್ ಆಗಿದ್ದಾಗ ಪ್ರಾಬ್ಲಮ್ ತಾನೇ ಸಾಲ್ವ್ ಆಗುತ್ತೆ ಅಂತ. ಆದ್ರೆ ನಾವಿಬ್ರು ಜೊತೆಗಿದ್ರೆ ಫೇಸ್ ಮಾಡ್ಕೊಂಡು ಆರಾಮಾಗಿ ಮುಂದಕ್ಕೆ ಹೋಗ್ಬೋದು. ಏನಾಯ್ತು ರಾಮ್? ನಾಳೆ ನೀವೆಲ್ಲರೂ ಮನೆಗೆ ಬರ್ತಾ ಇದ್ದೀರಾ. ಚಿಕ್ಕಿ ಸ್ಪೆಷಲ್ ಆಗಿ ಮನೇಲಿ ಹೋಮ ಮಾಡಿಸ್ತಾ ಇದ್ದಾರೆ, ನನ್ನ ತಂದೆ ತಾಯಿ ನೆನಪಲ್ಲಿ. ನೀವು ಬರಲೇಬೇಕು ಸೀತಾ. ನೀವು, ಸಿಹಿ, ಜೊತೆಗೆ ನಿಮ್ಮ ಅಣ್ಣ ಅತ್ತಿಗೆನೂ ಕರೀರಿ. ನಾನು ಕಾಲ್ ಮಾಡಿ ಇನ್ವೈಟ್ ಮಾಡ್ತೀನಿ. ಅಪ್ಪ ಅಮ್ಮ ನೆನಪಲ್ಲಿ ಪೂಜೆ ಮಾಡಿಸ್ತಿರೋದು ಖುಷಿ ವಿಷಯನೇ ರಾಮ್. ಸಿಹಿ ಇದ್ದಾಳ ಅಲ್ಲಿ? ಹಾ, ಸಿಹಿ, ನಿನ್ ಫ್ರೆಂಡ್ ಮಾತಾಡ್ಬೇಕಂತೆ, ಬಾ. ಸೀತಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳು, ನಾನು ಏನೋ ಕೆಲಸದಲ್ಲಿದ್ದೀನಿ. ಕೇಳಿಸ್ಕೊಡ್ರಾ? ಓಕೆ, ಬಾಯ್. ಓಕೆ ರಾಮ್, ಬಾಯ್. ಓ, ಏನು ಕಾವಲ್ಗಾರ್ತಾರ ನನ್ನ ಕಾಯ್ತಿದೀಯಾ? ನನಗೇನು ಭಯನಾ? ನಿನ್ನ ಮುಂದೆ 2 ಹಣ್ಣು ಹಾಕ್ಕೋತೀನಿ ನೋಡು. ಏನ್ ಮಾಡ್ದೆ? ಅದಕ್ಕೆ ರಾಮ್ ಕಾಲ್ ಮಾಡಿದ್ರು, ನಾಳೆ ಅವ್ರ ಮನೇಲಿ ಹೋಮ ಇಟ್ಕೊಂಡಿದಾರಂತೆ, ನೀವು ಅಣ್ಣ ಬರ್ಬೇಕಂತೆ, ಅಣ್ಣನ್ ಕಾಲ್ ಮಾಡ್ತಾರಂತೆ. ಹೌದಾ? ಅಂದ್ರೆ ನಾವು ನಾಳೆ ಅಳಿಯಂದ್ರ ಮನೆಗೆ ಹೋಗ್ತಿದೀವ. ಅಷ್ಟು ದೊಡ್ಡ ಶ್ರೀಮಂತರ ಮನೆ, ಅದು ಹೇಗಿರುತ್ತೋ ಏನೋ. ಹೋಗೋಣ ಹೋಗೋಣ. ಟ್ರಿಪ್ ಅಂಡ್ ಪ್ರಿಪ್ರೇಷನ್ಸ್ ಎಲ್ಲ ಎಲ್ಲಿವರೆಗೂ ಬಂತು ಚಾಂದಿನಿ? ಎಲ್ಲ ಪ್ಲಾನ್ ಆಗಿದೆ ಚಿಕ್ಕಿ. ಇನ್ನೇನು ಟಿಕೆಟ್ ಕನ್ಫರ್ಮೇಶನ್ ಮೆಸೇಜ್ ರಾಮ್ಗೆ ಸೆಂಡ್ ಆಗುತ್ತೆ.
ಎಮರ್ಜೆನ್ಸಿ ಇಮೇಲ್ ಕೂಡ ಸ್ಕೆಡ್ಯೂಲ್ ಆಗಿದೆ. ವಿ ಆರ್ ಫ್ಲೈಯಿಂಗ್ ಟು ಪ್ಯಾರಿಸ್ ಚಿಕ್ಕಿ. ನೀವು ನನ್ನ ಸಮಾಧಾನಕ್ಕೆ ರಾಮ್ಗೆ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ನೀವು ಆನೆಸ್ಟ್ ಆಗಿ ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಚಾಂದಿನಿ, ರಾಮ ನಿನ್ನವನಾಗಬೇಕು ಅಂತಂದರೆ ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು. ಓಕೆ, ಆಲ್ ದಿ ಬೆಸ್ಟ್. ಅಲ್ಲ ಭಾರ್ಗೋ, ಏನು ಮಾಡಕ್ಕೆ ಹೊರಟಿದ್ಯಾ ಭಾರ್ಗು ನೀನು? ಅಲ್ಲ ಮನೇಲಿ ನೋಡಿದ್ರೆ ಅಣ್ಣ ಅತ್ತಿಗೆ ಹೆಸರಲ್ಲಿ ಹೋಮ ಮಾಡಿಸ್ತಿದ್ಯಾ. ಈಗ ನೋಡಿದ್ರೆ ರಾಮನ್ನ ಪ್ಯಾರಿಸ್ಗೆ ಕಳಿಸೋ ಪ್ಲ್ಯಾನ್ ಮಾಡ್ತಿದ್ಯಾ. ಏನು ವಿಷಯ ಅಂತ? ಏನು ವಿಷಯ? ಇನ್ನೇನಿರುತ್ತೆ, ವಿಲ್. ಆ ವಿಲ್ನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲೇಬೇಕು. ಆವತ್ತು ನೀನು ಕೇಳಿದ ಪ್ರಶ್ನೆಗೆ ನಾಳೆ ಆ ಲಾಯರ್ನ ಪೂಜೆಗೆ ಕರೆಸ್ತಾ ಇದ್ದಾರೆ. ಸೀತಾನೇ ಈ ಮನೆ ಸೊಸೆ ಅಂತ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ರಾಮ ಅವ್ರ ಹತ್ರ ಕೇಳ್ತಾನೆ ಆ ವಿಲ್ನಲ್ಲಿ ಏನಿದೆ ಅಂತ. ಆಗ ಲಾಯರ್ ಬಾಯಿ ಬಿಡಲೇಬೇಕಲ್ಲ. ಗೊತ್ತಾದ್ಮೇಲೆ ರಾಮ ಪ್ಯಾರಿಸ್ಗೆ ಹಾರಿ ಹೋಗ್ತಾನೆ.